ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಅದಕ್ಕೆ ಹೇಳೋದು, ತನುವೇನು ಮನವೇನು ಪರಮಾಣು ಸಂಧಾನ, ಕುಣಿಸುತ್ತಿಹುದು ಉಭಯವನು ಮೂರನೆಯದೊಂದು, ತೃಣದ ಹಸಿರಿನ ಹುಟ್ಟು ತಾರೆ ಎಸೆಕದ ಗುಟ್ಟು, ದಣಿಯದೆ ಅದನ್ನ ನೀ ಹರಸೋ ಮಂಕುತಿಮ್ಮ ಎನ್ನುವ ಹಾಗೆ ನಾವು ಮುಂದಕ್ಕೆ ಹೋಗೋದೇನೋ ಒಂದು ಸಮಾಜಕ್ಕೆ ಮಾಡುವಂಥದ್ದೇ ನಮ್ಮ ಜೀವನದ ಉದ್ದೇಶವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇಂದಿನ ಕಾರ್ಯಕ್ರಮವೂ ಸಹ ಆಯೋಜನೆಗೊಂಡಿರೋದು. ನೀರಿನ ಹೆಜ್ಜೆ ಒಂದು ಅಮೂಲ್ಯವಾದಂತಹ ಕೃತಿ. ಇಟ್ಸ್ ಅ ಗೋಲ್ಡನ್ ಬುಕ್. ನೀರಿನ ಹೆಜ್ಜೆ ಅಂಥ ಒಂದು ಕೃತಿ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಿರೋದು ನಿಜಕ್ಕೂ ಸಹ ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಇಟ್ಸ್ ಅ ವೆರಿ ವೆರಿ ವೆಲ್ ಥಾಟ್ ಆಫ್ ಬುಕ್. ಅದೇ ನೀರಿನ ಹೆಜ್ಜೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕೃತಿ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ದೊಡ್ಡ ಕನಸದು ನೀರಿನ ಹೆಜ್ಜೆ ಇಂದು ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಬಿಡುಗಡೆಯಾಗ್ತಾ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಭಾರತೀಯ ಸಂಪ್ರದಾಯ ಅದೆಷ್ಟು ಚೆನ್ನಾಗಿದೆ. ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕಾದ್ರೂ ಸಹ ಆ ಭಗವಂತನನ್ನ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇವೆ. ಬನ್ನಿ, ಹಾಗಿದ್ರೆ ಭಗವಂತನ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಆ ಗಣಪತಿ ಎಲ್ಲವೂ ನಿರ್ವಿಘ್ನವಾಗಿ ಸಾಕ್ತಾ ನಮ್ಮ ನೀರಿನ ಹೆಜ್ಜೆ ಇನ್ನ ದೊಡ್ಡ ಯಶಸ್ಸನ್ನ ಕಾಣಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ನಾಡಗೀತೆಗಾಗಿ ನಿಂತ್ಕೋಬೇಕಾಗಿ ಪ್ರಾರ್ಥಿಸ್ತೇನೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಇಂದು ಒಂದು ಬಹಳ ಅಮೂಲ್ಯವಾದಂತಹ ಅಮೃತ ಗಳಿಗೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಎರಡು ಖುಷಿ ಪಡುವಂತಹ ವಿಚಾರ. ಒಂದು, ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಯೋಜನೆಗೆ ಸುಪ್ರೀಂ ಕೋರ್ಟ್ ಸೂಚಿಸಿರುವಂತಹ ಬೆಂಬಲ ಬಹಳ ಖುಷಿ ಆಗತ್ತೆ ಅಲ್ವಾ? ಅದಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ. ಇತ್ತ ಜಲ ಸಂಪನ್ಮೂಲಕ್ಕೆ ಜಲಾಶಯಗಳಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನ ಹೊಂದಿರುವಂತಹ ಒಂದು ದೊಡ್ಡ ಕನಸು ಇಂದು ವೇದಿಕೆಯ ಮೇಲೆ ನನಸಾಗ್ತಾ ಇದೆ. ಅದೇ ನೀರಿನ ಹೆಜ್ಜೆ. ಒಂದು ಕಾರ್ಯಕ್ರಮದ ಮೆರುಗು ಅಂದ್ರೆ ಆ ಕಾರ್ಯಕ್ರಮದ ಸ್ವಾಗತ ಭಾಷಣ. ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮೂಲ ಇಲಾಖೆ ಶ್ರೀ ಗೌರವ್ ಗುಪ್ತಾರವರಲ್ಲಿ ಪ್ರಾರ್ಥಿಸ್ತೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ಎನ್ನುವ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಗಣ್ಯರೆಲ್ಲರೂ ಒಗ್ಗೂಡಿ ದೀಪವನ್ನ ಬೆಳಗಿಸ್ತಾ ನೀರಿನ ಹೆಜ್ಜೆ ಕೃತಿ ಬಿಡುಗಡೆ ಸಮಾರಂಭಕ್ಕೆ ವಿದ್ಯುಕ್ತವಾದಂತಹ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಜ್ಞಾನ ಎನ್ನುವ ಬೆಳಕು ನಮ್ಮಲ್ಲಿರುವ ಅಜ್ಞಾನವನ್ನ ಹೋಗಲಾಡಿಸಿ ನಮ್ಮೆಲ್ಲರನ್ನ ಜ್ಞಾನದೆಡೆಗೆ ಆ ಭಗವಂತನೆಡೆಗೆ ಕೊಂಡೊಯ್ಯಲಿ. ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಸ್ವಾಗತ ಭಾಷಣವನ್ನ ಮಾಡ್ತಾ ಈ ಕಾರ್ಯಕ್ರಮದ ರೂವಾರಿಯಾದಂತಹ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾದಂತಹ ಜಲಸಂಪನ್ಮೂಲ ಇಲಾಖೆ ಶ್ರೀ ಗೌರವ್ ಗುಪ್ತರವರಿಗೆ ಆತ್ಮೀಯವಾದಂತಹ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಜಲಸಂಪನ್ಮೂಲಗಳ ಪಯಣ, ನದಿ ನ್ಯಾಯ, ನೀರಿನ ರಾಜಕೀಯ, ಪರಿಸರ ಸ್ನೇಹ ಮತ್ತು ಭವಿಷ್ಯದ ಕನಸು ಇವೆಲ್ಲವನ್ನ ಸಂಗ್ರಹಿಸಿರುವಂತಹ ಒಂದು ಸಮಾಜಕ್ಕೆ ಅಮೂಲ್ಯವಾದಂತಹ ಅಪ್ರತಿಮವಾದ ಕೊಡುಗೆ ಅಂದರೆ ಅದು ಇಂದು ಬಿಡುಗಡೆ ಆಗ್ತಿರುವಂತಹ ಕೃತಿ ನೀರಿನ ಹೆಜ್ಜೆ. ಈ ಕೃತಿಯ ಬಗ್ಗೆ, ಈ ಒಂದು ಹಾದಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹಂಚ್ಕೋಬೇಕಾಗಿ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಶ್ರೀ ಹಮೀದ್ ಪಾಳ್ಯರವರಲ್ಲಿ ಪ್ರಾರ್ಥಿಸ್ತೇನೆ. A leader is one who takes a resolute stand to accomplish an absolute task. ಅಂಥ ಒಬ್ಬ ದೂರದೃಷ್ಟಿಯನ್ನ ಇಟ್ಕೊಂಡಿರುವಂತಹ ಧೀಮಂತ ನಾಯಕರು ಅಂದ್ರೆ ಅದು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಅವರ ಒಂದು ಪ್ಯಾಷನೇಟ್
ಜರ್ನಿ ಇದು, ನೀರಿನ ಹೆಜ್ಜೆ. ಬಹಳ ಖುಷಿ ಆಗ್ತಿದೆ. ನಾವೆಲ್ಲರೂ ಬಹಳ ಕಾತುರವಾಗಿ ಕಾಯ್ತಿರುವಂತಹ ಸಮಯ ಬಂದಿದೆ. ನೀರಿನ ಹೆಜ್ಜೆ ಈ ಕೃತಿಯನ್ನ ಬಿಡುಗಡೆ ಮಾಡುವಂತಹ ಸಮಯ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ನೀರಿನ ಹೆಜ್ಜೆ ಕೃತಿಯನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಒಗ್ಗೂಡಿ ಅದ್ಭುತವಾದಂಥ ಅಮೂಲ್ಯವಾದಂತಹ ಕೃತಿ ನೀರಿನ ಹೆಜ್ಜೆಯನ್ನ ಬಿಡುಗಡೆಯನ್ನ ಮಾಡಬೇಕಾಗಿ ಪ್ರಾರ್ಥನೆ. ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು ಅವರ ಅಮೃತ ಹಸ್ತದಿಂದ ನೀರಿನ ಹೆಜ್ಜೆ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇಂದಿನ ಕಾರ್ಯಕ್ರಮಕ್ಕೆ ತಿಲಕಪ್ರಾಯವೆಂಬಂತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಹಿರಿಯ ವಕೀಲರು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಶ್ರೀ ಮೋಹನ್ ವಿ ಕಾಟರಕಿ ಅವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸುಪ್ರೀಂ ಕೋರ್ಟ್ನ ಪ್ರಮುಖ ಹಿರಿಯ ವಕೀಲರಿವರು. ಅಂತಾರಾಜ್ಯ ಜಲ ವಿವಾದಗಳ ವಿಷಯದಲ್ಲಿ ತಮ್ಮ ಪರಿಣಿತಿಗಾಗಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ವಿಶೇಷವಾಗಿ ಅವರು ಕಾವೇರಿ, ಕೃಷ್ಣ ಮತ್ತು ಮಹದಾಯಿ ನದಿ ಪ್ರಕರಣಗಳಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಬಂದಿದ್ದಾರೆ. ಬಹಳಷ್ಟು ಹೋರಾಟವನ್ನ, ನಮ್ಮ ಯೋಜನೆಗಳಿಗಾಗಿ, ನಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡ್ತಾ ನಮಗೊಂದು ದೊಡ್ಡ ಬೆಂಬಲವಾಗಿ, ಶಕ್ತಿಯಾಗಿ ನಿಂತಿದ್ದಾರೆ. ಶ್ರೀ ಮೋಹನ್ ವಿ ಕಾಟರಕಿರವರಿಗೆ ಇಂದಿನ ಸಮಾರಂಭದಲ್ಲಿ ಅವರನ್ನ ಅಭಿನಂದಿಸುವಂಥ ಸಮಯ. ಶ್ರೀಯುತರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡ್ತಾ ಧನ್ಯವಾದಗಳನ್ನ ಸಲ್ಲಿಸೋಣ. ಶ್ರೀ ಮೋಹನ್ ವಿ ಕಾಟರಕಿ, ಹಿರಿಯ ವಕೀಲರು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಪರವಾಗಿ, ಜಲಸಂಪನ್ಮೂಲ ಇಲಾಖೆಯ ಪರವಾಗಿ ಅನಂತ ಅನಂತ ಹೃದಯ ತುಂಬಿದ ಅಭಿನಂದನೆಗಳು. ಕಾನೂನು ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ HK ಪಾಟೀಲ್ ರವರಿದ್ದಾರೆ. ಶ್ರೀಯುತರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಜನರು ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಮೂಲಕ ನಿಮಗೆ ಮಾರ್ಗದರ್ಶನ ಮಾಡುವಂಥ ಒಂದು ವಿಶೇಷ ಕಾಲ ಬರಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ನೀರಿನ ಹೆಜ್ಜೆ ಎನ್ನುವಂಥದ್ದು ಒಂದು ದೊಡ್ಡ ಫಾರಂ ಆಗಿ ನಮ್ಮ ರಾಜ್ಯದ ಜನತೆಗೆ ಇನ್ನಷ್ಟು ಒಳಿತನ್ನ ಮಾಡಲಿ ಎನ್ನುವಂಥ ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿದಂಥ ಶ್ರೀ HK ಪಾಟೀಲ್ ರವರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ಜಲ ಹಂಚಿಕೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂಥ ಕಾನೂನು ತಂತ್ರಗಳನ್ನು ರೂಪಿಸ್ತಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲರಾದಂಥ, ಇಂದಿನ ಸನ್ಮಾನಿತರು ಆದಂಥ ಶ್ರೀ ಮೋಹನ್ ವಿ ಕಾಟರಕಿರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಈಗ ನೀರಿನ ಹೆಜ್ಜೆಯ ಮಹತ್ವ ಹಾಗೂ ರಾಜ್ಯದ ಜಲ ಅಭಿವೃದ್ಧಿಯ ದಿಕ್ಕಿನ ಬಗ್ಗೆ ತಮ್ಮ ಅಮೂಲ್ಯ ಚಿಂತನೆಗಳನ್ನು ಹಂಚಿಕೊಳ್ಳಲು ಈ ಪುಸ್ತಕದ ಹೃದಯ, ಇದರ ಆತ್ಮ, ಬಹಳ ಪ್ಯಾಷನೇಟ್ ಆಗಿ ನೀರಿನ ಹೆಜ್ಜೆಯ ಲೇಖಕರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು. ಶ್ರೀಯುತರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ನಾವೆಲ್ಲರೂ ಪುಸ್ತಕದ ಬಗ್ಗೆ, ತಮ್ಮ ಚಿಂತನೆಗಳ ಬಗ್ಗೆ ಕೇಳಕ್ಕೆ ಬಹಳಷ್ಟು ಕಾತರವಾಗಿ ಕಾಯ್ತಾ ಇದ್ದೀವಿ ಸರ್. ಮಾಡಿದ್ದೇವೆ, ಬಹಳ ವಿಚಾರ ಇದೆ, ಜಾಸ್ತಿ ಹೊತ್ತೈದ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಹಳ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಎಲ್ಲ ತಾವೆಲ್ಲ ಬಂದಿದ್ದೀರಿ. ನಿಮ್ಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ, ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ನೀರು ನಮ್ಮ ನೀರು. ನಮಸ್ಕಾರ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ತಾ ಜಲ ಅಭಿವೃದ್ಧಿಯ ಬಗ್ಗೆ, ಜಲ ನಿರ್ವಹಣೆಯ ಬಗ್ಗೆ, ನೀರಿನ ಹೆಜ್ಜೆಯ ಬಗ್ಗೆ ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನ ಆಡಿ, ತಮ್ಮ ಚಿಂತನೆಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇನ್ನ ನಮ್ಮ ಕರೆಗೆ ಹೋಗುಟ್ಟು ಕಾರ್ಯಕ್ರಮಕ್ಕೆ ಬಂದು ಇಂದು ಈ ಕೃತಿಯ ಬಿಡುಗಡೆಯನ್ನ ತಮ್ಮ ಅಮೃತ ಹಸ್ತದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಒಂದು ಶಕ್ತಿ, ದ ಗೈಡಿಂಗ್ ಫೋರ್ಸ್ ಫಾರ್
ದ ಹೋಲ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯರವರು. ನಾವೆಲ್ಲರೂ ಸಹ ತಮ್ಮ ಮಾತುಗಳನ್ನ ಕೇಳೋಕೆ ಕಾಯ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಈ ಪುಸ್ತಕವನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಒಂದ್ಸಾರಿ ಹೇಳ್ಬಿಡ್ತೀನಿ, ನಮ್ಮ ನೀರು ಅರ್ಥಪೂರ್ಣವಾದ ಪ್ರೋತ್ಸಾಹದಾಯಕ ಮಾತುಗಳನ್ನ ಆಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಅನಂತ ಅನಂತ ಹೃದಯ ತುಂಬಿದ ಧನ್ಯವಾದಗಳು. ಇದರೊಂದಿಗೆ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯವಾಗ್ತಾ ಇದೆ. ಶ್ರೀ ಜಯಪ್ರಕಾಶ್, ಇರಿಗೇಷನ್ ಮಿನಿಸ್ಟರ್ ರವರ ಅಡ್ವೈಸರ್ ಆದಂಥ ಶ್ರೀ ಜಯಪ್ರಕಾಶ್ ರವರು ವಂದನಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಹೆಜ್ಜೆಯನ್ನ ಸಾಕಷ್ಟು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.